ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಾನು ಸೋಪ್ ಮಾಡೋಕ್ಕೆ ಏನೆಲ್ಲ ತರಿಸಿದ್ದೆ ಅಂತ ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ. ಸೋಪು ಮಾಡೋಕ್ಕೆ ಹೋಗಬೇಡಿ ಮನೇಲಿ. ಅದೇ ಸಿಗತ್ತೆ ಸೋಪು ಬೇರೆ ಕಡೆ. ಆದರೆ ಮನೆಯಲ್ಲೇ ಮಾಡಿದರೆ ನನಗೆ ಯಾಕೋ ಸರಿ ಹೋಗಲ್ಲ ಅಂತ ಅನ್ನಿಸ್ತು. ನಿನ್ನೆ ನಾನು ಸೋಪ್ ಮಾಡಿ ವಿಡಿಯೋ ಹಾಕಿದ್ದೆ. ಸೋಪ್ ಮಾಡೋಕ್ಕಂತೂ ಹೋಗಬೇಡಿ ನೋಡಿ. ಇದು ಸೋಪ್ ಮಾಡಿದರೆ ಒಂದು ಸ್ವಲ್ಪನೂ ಬುರುಗು ಬರಲ್ಲ, ನ್ಯಾಚುರಲ್ಲಾಗೇ ಇರುತ್ತೆ. ಆದರೆ ನನಗೇನೋ ಈ ಸೋಪ್ ಮನೆಯಲ್ಲಿ ಮಾಡಿದರೆ ಇಷ್ಟ ಆಗಲಿಲ್ಲ ನೋಡಿ. ಒಂದು ಸ್ವಲ್ಪ ಕೂಡ ಬುರುಗು ಬರಲ್ಲ. ಹೌದಾ, ನೀವು ಸೋಪ್ ಮಾಡಿ. ನನಗೇನೋ ಈ ಸೋಪು ಇಷ್ಟ ಆಗಿಲ್ಲ ಅಂತ ಹೇಳ್ತಾಯಿದ್ದೀನಿ. ಸ್ವಲ್ಪ ಕೂಡ ಸ್ಮೆಲ್ ಇರಲ್ಲ, ಬುರುಗನೂ ಏಳಲ್ಲ, ಸ್ವಲ್ಪ ಮೆತ್ತಗೆ ಇರುತ್ತೆ ಇದು ಸೋಪು. ಬೇಕು ಅಂದರೆ ಮಾಡ್ಕೊಳ್ಳಿ. ಸೋಪು ಮಾಡೋಕ್ಕೆ ಸೋಪ್ ಬೇಸು ತರಿಸ್ಕೊಂಡು ಬೇವಿನ ತಪ್ಪಲ ತರಿಸ್ಕೊಂಡು ಮಾಡ್ಕೊಳ್ಳೋದ್ಲೇ ಎಲ್ಲ ಅಷ್ಟೇ ಖರ್ಚು ಬರುತ್ತೆ. ಬರೀ 30 ರೂಪಾಯಿಗೆ ಎಲ್ಲ ಸಿಕ್ಬಿಡುತ್ತೆ ಇಷ್ಟು ಸೋಪು. ನನಗನ್ಸಿದ ಪ್ರಕಾರ ಮನೆಯಲ್ಲಿ ಸೋಪು ನೋಡಿ ಇಷ್ಟೆಲ್ಲ ನೀರಲ್ಲಿ ಅದ್ದಿ ಇಡ್ತಾಯಿದ್ದೀನಿ. ಸ್ವಲ್ಪನೂ ಲೋಳೆ ಸರ ಮತ್ತು ಬೇವಿನ ತಪ್ಪಲ ನೋಡಿ. ಬೇವಿನ ತಪ್ಪಲ ಒಂದು ಸೈಡ್ ಅಷ್ಟೇ ಕೂತ್ಕೊಂಡ್ಬಿಟ್ಟಿದೆ. ಸೋಪ್ ಬೇಸೇ ಇದೆ ಜಾಸ್ತಿ. ಸೋಪ್ ಬೇಸು ನೀವು ಇದೆ, ಆದರೆ ನನಗೆ ಇಷ್ಟ ಆಗಲಿಲ್ಲ ಇದು ಸೋಪ್ ಮಾಡಿದ್ದು. ವಿಟಮಿನ್ ಇ ಕ್ಯಾಪ್ಸಿಕಮ್ ಹಾಕಿರ್ತೀವಿ ಅನ್ನೋದಷ್ಟೇ. ಸ್ವಲ್ಪ ಜಾಸ್ತಿ ನೀರು ಖರ್ಚಾಗುತ್ತೆ ಕೈ ತೊಳ್ಕೊಳ್ಳೋಕ್ಕೆ. ಪರವಾಗಿಲ್ಲ ಅಂತ ಅನಿಸುತ್ತೆ. ನಿಮಗೆ ಬೇಕಾದರೆ ಇಷ್ಟ ಆದರೆ ಮಾಡ್ಕೊಳ್ಳಿ. ನೆಕ್ಸ್ಟು ನಾನೇನು ತೋರಿಸ್ತೀನಿ, ಇದಕ್ಕೆ ಬೇಕಾಗಿದ್ದು ವಿಟಮಿನ್ ಇ ಕ್ಯಾಪ್ಸಿಕಮ್. ಇದು ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನ ಹೇಗಾದ್ರೂ ಸೋಪಿಗೆ ಹಾಕೇ ಬಿಟ್ಟಿರ್ತಾರೆ, ಏನು ತೊಂದರೆ ಇಲ್ಲ. ಸೋಪ್ ಬೇಸು ಇಷ್ಟು ಒಂದು 3 ಸೋಪು ಆದಮೇಲೆ ಇಷ್ಟು ಉಳಿದಿದೆ ನನಗೆ. ಇನ್ನು ಬೇರೆ ಯಾವುದಾದ್ರೂ ನಮಗೆ ಹೋಮ್ ರೆಮಿಡಿ ಮಾಡ್ಕೊಳ್ಳೋಕ್ಕೆ ಸೋಪು. ನೆಕ್ಸ್ಟ್ ಅರಶಿನದ್ದು ಮತ್ತು ಯಾವುದೇ ಒಂದು ಸಿಪ್ಪೆ, ಲಿಂಬು ಸಿಪ್ಪೆ, ತುಳಸಿ ಎಲೆ ಇವೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂತ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಫಟಿಕ ಅಂತಾರೆ. ಸ್ಫಟಿಕ ಅಲ್ಲ ಇದು. ನಿಮ್ಮ ಹಲ್ಲೇನಾದರೂ ಕೆಟ್ಟಿದ್ದರೆ, ನಿಮ್ಮ ಹಲ್ಲಿಗೇನಾದರೂ ಗುಟ್ಕ ತಿಂದು ವೇಸ್ಟ್ ಆಗಿದ್ದರೆ, ತುಂಬ ಕಪ್ಪಗಾಗಿದ್ದರೆ, ನೀವು ಡೆಲಿವರಿ ಟೈಮಲ್ಲಿ ಬ್ರಷ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಸ್ಫಟಿಕದಿಂದ ಪುಡಿ ಮಾಡಿ ಹಲ್ಲು ತಿಕ್ಕೊಂಡ್ರೆ ಸ್ಫಟಿಕ ಅಲ್ಲ ಇದು. ನಾನು ವಿಡಿಯೋದಲ್ಲಿ ಸ್ಫಟಿಕ ಅಂತ ಬಡ್ಕೋತಾರೆ. ಸ್ಫಟಿಕ ಅಲ್ಲ ಇದು, ಪಟ್ಗ ಅಂತಾರೆ. ಅಜ್ಜಿ ಕಾಲದಾಗಿದ್ದಾನು ಕೇಳ್ಕೊತ ಬಂದಿದ್ದು ಪಟ್ಗ ಅಂತಾರೆ. ಸ್ಫಟಿಕನೇ ಬೇರೆ, ಪಟ್ಗನೇ ಬೇರೆ. ಇದನ್ನು ಪುಡಿ ಮಾಡಿಬಿಟ್ಟು ಹಲ್ಲಿಗೆ ಉಜ್ಜಿದ್ರೆ ನಿಮ್ಮ ಹಲ್ಲು ಪಳ ಅಂತಲೇ ಹೊಳೆಯುತ್ತೆ. 30 ಗ್ರಾಮ್ಗೆ 100 ರೂಪಾಯಿ ಆಗುತ್ತೆ ಇದು. ಈ ಕಲ್ಲು ಬೇಕಾದರೆ ಆರ್ಡ್ರ್ ಕೊಡಿ. ನಾನು ಆರ್ಡ್ರ್ ಕೊಡಿ ಅಂತ ಒಂದು ಧೂಪದಲ್ಲಿ ವಿಡಿಯೋದಲ್ಲಿ ನಂಬರ್ ಕೊಟ್ಟಿದ್ದೀನಿ. ಅದರಲ್ಲಿ ಆರ್ಡ್ರ್ ಕೊಡಿ, ನಂಬರ್ ತೊಗೊಂಡು ಆರ್ಡ್ರ್ ಕೊಡಿ ಅಂತ ಹೇಳ್ತಾಯಿದ್ದೀನಿ. ನಿಮಗೇನಾದರೂ ಹಲ್ಲು ಕ್ಲೀನ್ ಆಗಲಿಲ್ಲ ಅಂದರೆ, ಹಲ್ಲೇನಾದರೂ ನೋವು ಬರ್ತಾಯಿದೆ ಅಂದರೆ ಅದಕ್ಕೂ ಬರುತ್ತೆ. ಆಮೇಲೆ ಬಂಗು ಮಾಯ ಆಗುತ್ತೆ ನೋಡಿ. ಇದು ನಿಮಗೇನಾದರೂ ಇಷ್ಟೇ ಸ್ವಲ್ಪ ನೀರಲ್ಲಿ ಎದ್ದಿ ಸ್ಕಿನ್ಗೆ ಅಪ್ಲೈ ಮಾಡ್ಕೊತ ಬಂದರೆ ಇದು ಬಂಗು ಕೂಡ ನಿವಾರಣೆ ಆಗುತ್ತೆ. ಅಷ್ಟು ನಿವಾರಣೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಹಲ್ಲು ಮಾತ್ರ ತುಂಬಾ ಕ್ಲೀನಾಗಿ ಆಗ್ತಾವೆ. ಡೆಲಿವರಿ ಟೈಮಲ್ಲಿ ಹಲ್ಲೆಲ್ಲ ಸಡ್ಲಾಗೋ ಬದಲು ಇದನ್ನು ತಿಕ್ಕಿದಲ್ಲಿ ನನ್ನ ಹಲ್ಲು ತುಂಬಾ ಚೆನ್ನಾಗಿದ್ದಾವೆ. ಹೀಗಾಗಿ ಸ್ಫಟಿಕ ಬೇಕಾದವರು ಆರ್ಡ್ರ್ ಕೊಡಿ, ಧೂಪ ಬೇಕಾದವರು ಆರ್ಡ್ರ್ ಕೊಡಿ ಅಂತ ಒಂದು ಪುಟ್ಟ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದ್ರದ್ದು ಬೆಲೆ 100 ರೂಪಾಯಿ. ಗ್ರಾಮ್ ಲೆಕ್ಕದಲ್ಲಿ ಕೊಟ್ಟು ಕಳಿಸ್ತೀವಿ ನಾವು ಇದನ್ನು. ಬೇಗ ಆರ್ಡ್ರ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ.